ನಮಸ್ತೆ ಎಲ್ಲರಿಗೂ. ಇದೊಂದು ವಿಶೇಷವಾದ ಒಂದು ಹೋಮ. ಈ ಹೋಮ ಬಂದು ನಾವೆಲ್ಲಿ ನೋಡಿರೋದಕ್ಕಾಗೋದಿಲ್ಲ. ತುಂಬ ಈ ಕಾಶಿಯಲ್ಲಿರುವಂಥ ಅಘೋರಿ ಸ್ವಾಮಿಗಳು ಮಾಡುವಂಥ ಒಂದು ಹೋಮ. ಮತ್ತು ಈ ಸಾಧುಗಳು, ಈ ಸಿದ್ಧರು ಅಂತ ಕರೀತಾರೆ, ಇವರೆಲ್ಲ ಮಾಡುವಂಥ ಒಂದು ಹೋಮ. ಇದು ವಿಶೇಷವಾದ ಒಂದು ಹೋಮ. ಆ್ಯಕ್ಚುಲಿ ಈ ಹೋಮವನ್ನು ನಮ್ಮದು ಹೊಸದಾಗಿ ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರನ್ನ ವಿಶೇಷವಾಗಿ ಕಾಶಿಯಿಂದ ಕರೆಸಿ ಈ ಆಫೀಸ್ ಓಪನಿಂಗ್ಗೆ, ನಮ್ಮ ಹೊಸ ಆಫೀಸ್ ಓಪನಿಂಗ್ಗೆ ಅವ್ರು ಇನ್ವೈಟ್ ಮಾಡಿ ಈ ಹೋಮವನ್ನು ಮಾಡ್ತಾಯಿದ್ದೀವಿ. ಇದು ವಿಶೇಷವೇನೆಂದರೆ, ಫಸ್ಟ್ ಬಂದು ಆ ಉಪ್ಪು ಮತ್ತು ಈ ಒಣ ಮೆಣಸಿನ್ಕಾಯಿ ಇರುತ್ತಲ್ಲ, ಅದರಿಂದ ಅವ್ರು ಏನು ಮಾಡ್ತಾರಂತೆ, ಡಿಸ್ಟಿ ಥರ ತೆಗೆಸ್ತಾರೆ. ಈ ಥರ ಫಸ್ಟು ಇದನ್ನು ಮಾಡಿಸ್ತಾರೆ ಅವರು. ಇದು 108 ಐಟಮ್ ಇರುತ್ತೆ ಈ ಹೋಮದಲ್ಲಿ. ವಿಶೇಷ ಅಂದರೆ ಇದು ಇಲ್ಲೆಲ್ಲೂ ಸಿಗೋದಿಲ್ಲ. ಇದು ವಿಶೇಷವಾಗಿ ಅವರೇ ತರ್ತಾರೆ ಈ ಐಟಮ್ನ. ಅದು ಈ ಕಾಡಲ್ಲಿ ಸಿಗುವಂಥ ಗಿಡ ಮೂಲಿಕೆಗಳಿಂದ ಅವರೇ ತಯಾರು ಮಾಡುವಂಥ ಒಂದು ಹೋಮ ಸೆಟ್ಟು. 108 ಐಟಮ್ಸ್ ಇರುತ್ತೆ ನೋಡಿ. ಈ ಥರ ನಮ್ಮ ಬಾಡಿಯಲ್ಲಿರುವಂಥ ಏನು ನೆಗೆಟಿವ್ ಇರುತ್ತೋ, ಇಲ್ಲ ದಿಷ್ಟಿ ಇರುತ್ತೋ, ಏನು ಇನ್ನೊಬ್ರು ಕಣ್ಣು ಬೀಳುತ್ತೆ ಅಂತ ಹೇಳ್ತಾರಲ್ಲ, ಅದು ಯಾವುದೇ ಇದ್ದರೂ ಇದ್ರ ಮುಖಾಂತರ ಫಸ್ಟ್ ಕ್ಲಿಯರ್ ಮಾಡ್ತಾರೆ. ಈ ಹೋಮದ ವಿಶೇಷ ಇದು. ಈ ಹೋಮವನ್ನು ಯಾರೇ ಮಾಡಿಸ್ಬೇಕಂದ್ರೂ ಈ ಮೇಲೆ ಬರುವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಈ ಹೋಮದ ಬಗ್ಗೆ ವಿಶೇಷವನ್ನು ತಿಳಿಸ್ತೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅವ್ರ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅವ್ರು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ. ಇದು 100%. ಇದು ನನ್ನ ಒಂದು 9 ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಇದು ನೀವೆಲ್ಲೂ ಮಾಡಿರೋಕ್ಕೆ ಸಾಧ್ಯ. ಇವಾಗ ಎಲ್ಲರೂ ನಾವು ಏನೇನು ಹೋಮ ಮಾಡ್ತೀವಲ್ಲ, ಅದಕ್ಕೆಲ್ಲದಕ್ಕೂ ಗುರು ಅಂತ ಹೇಳ್ತೀವಲ್ಲ, ಆ ಎಲ್ಲ ಹೋಮಕ್ಕೂ ಏನು ಮಾಡ್ತೀವಲ್ಲ ಅದಕ್ಕೆ ಗುರು ಈ ಹೋಮ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇಷ್ಟು 108 ವೆರೈಟಿ ಐಟಮ್ಸ್ ಇರುತ್ತೆ ಇದರಲ್ಲಿ. ಮತ್ತು ಇವರೆಲ್ಲ ಟೀಮ್ ಮೆಂಬರ್ಸ್. ಆ್ಯಕ್ಚುಲಿ ಇವರಿಗೆಲ್ಲ ನಮ್ಮ ಒಂದು ಟ್ರೈನರ್ಸ್. ಇವರು ಎಲ್ಲ ನಮ್ಮ ಈ ಟೀಮನ್ನು ಒಂದು ಬಾಡಿಯಲ್ಲಿರುವಂಥ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿಸ್ತಾ ಇದ್ದೀವಿ. ಮತ್ತು ಇದು ನೀವೆಲ್ಲೇ ಆಗಲಿ, ಇಡೀ ಇಂಡಿಯಾದಲ್ಲಿ ಎಲ್ಲೇ ಆದರೂ ಸರಿ ನಾವು ಬಂದು ಮಾಡಿಕೊಡ್ತೀವಿ. ಅದು ನಾವು ಅವ್ರನ್ನ ಕಾಶಿಯಿಂದ, ಅವರು ಒಂದು 4 ವರ್ಷದಿಂದ ಊಟ ಇಲ್ಲದೆ ಬರೀ ಟೀ ಮಾತ್ರ ಕುಡ್ಕೊಂಡಿದ್ದಾರೆ ಅವರು ಅಷ್ಟೇ. ಅವರು ಜೀವ ಸಮಾಧಿ ಆಗಿರುವಂಥ ಒಂದು 4 ಜನಗೆ ಸೇವೆ ಮಾಡಿದ್ದಂಥ ಒಬ್ಬ ಗುರುಗಳವರು ನಮಗೆ. ಅವರು ಬಂದು ಕಾಶಿಯಲ್ಲಿರೋದು, ಇಡೀ ನಮ್ಮ ಇಂಡಿಯಾನೇ ಎಲ್ಲ ಟೆಂಪಲಲ್ಲಿ ಅವ್ರು ಹೋಗಿ ಧ್ಯಾನ ಮಾಡೋದು ಬರೋದು ಅವ್ರ ಕೆಲಸ. ಮತ್ತು ಪ್ರೆಸೆಂಟ್ ಇವಾಗ ಕಾಶಿಯಲ್ಲೇ ಇರ್ತಾರೆ ಅವರು. ನಾವು ಅಲ್ಲಿಂದ ಕರೆಸ್ತೀವಿ ಅವ್ರನ್ನ ಇಲ್ಲಿಗೆ. ಇದು ಹೋಮದ ಬಗ್ಗೆ ಏನೇ ಡೀಟೇಲ್ಸ್ ಬೇಕಂದ್ರು, ಒಂದು ಅಪಾಯಿಂಟ್ಮೆಂಟ್ಸ್ ಬೇಕಂತ ಹೇಳಿದ್ರು ಮುಂಚೆನೇ ಈ ನಂಬರ್ ಕಾಲ್ ಮಾಡಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡ್ತಾ ಇರಿ ನೀವು, ನಿಮಗೆ ಗೊತ್ತಾಗುತ್ತೆ ಅವಾಗ ಅದು ವಿಶೇಷ ಏನು ಅಂತ ಹೇಳಿಬಿಟ್ಟು. ಒಂದು ವಿಶೇಷವಾದ ಒಂದು ಹೋಮ, ಸ್ಪೆಷಲ್ ಹೋಮ ಅಂತ ಹೇಳ್ಬೋದು. ಇದು ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ವಿಶೇಷ ಒಂದು ಹೋಮ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಿಬಿಟ್ಟು ಬರ್ತಾರೆ. ನಿಜವಾಗ್ಲೂ ಆ ಟೈಮಿಂದ ಆ ದೀಪವನ್ನು ನೀವು ಒಂದು 9 ಡೇಸು, ಇಲ್ಲಾಂದರೆ 15 ಡೇಸು, ಇಲ್ಲಾಂದರೆ 12 ಡೇಸು ಈ ಥರ ನೋಡ್ಕೋಬೇಕಾಗತ್ತೆ ಅದನ್ನು. ಆಮೇಲೆ ನೋಡಿ, ನಿಮ್ಮ ಮನೆಯಲ್ಲಿ ನಿಮಗೆ ಒಂದು ಚೇಂಜಸ್ ಆಗಲಿ, ಒಳ್ಳೆ ಆ ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆದಮೇಲೆ ನಿಮಗೆ ಆ ಪಾಸಿಟಿವ್ನೆಸ್ ಅನ್ನೋದು ನಿಮಗೆ ಕಾಣುತ್ತೆ ನಿಮ್ಮ ಮನೆಯಲ್ಲಿ. ಇದು ತುಂಬ ವಂಡರ್ಫುಲ್ ಆಗಿರುತ್ತೆ ನಿಮ್ಮದು. ಇದೆಲ್ಲ ಐಟಮ್ಸ್. ಆ್ಯಕ್ಚುಲಿ ಇವರೇ ನಮ್ಮ ಗುರುಗಳು.
108 ಐಟಮ್ಸ್ ಇದೆ ಇದರಲ್ಲಿ ನೋಡಿ. ಇದು ನಾವೆಲ್ಲ ಹೂವು ಹಣ್ಣು ಅದು ಇದು ಎಲ್ಲ ಇದು ಮಾಡ್ತೀವಿ ಅಷ್ಟೇ. ಈ ಥರ ಗಿಡ ಮೂಲಿಕೆಗಳಿಂದ ಯಾವ ಒಂದು ಮೂಲಿಕೆಯಿಂದ ಏನು ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ವಿಶೇಷ ಅದರಲ್ಲಿ. ಮತ್ತು ಇದೇನೆಂದರೆ ತೆಂಗಿನಕಾಯಿನ ಆ ನೀರೆಲ್ಲ ರಿಮೂವ್ ಮಾಡಿ ನಮ್ಮ ಈ ಏನು ಬೇಡಿಕೆ ಇರುತ್ತೋ, ನಮ್ಮ ಒಂದು ಕೋರಿಕೆ ಏನಿರುತ್ತೋ ಆ ನೀರೆಲ್ಲ ತೆಗೆದು ಅದರಲ್ಲಿ 3 ಟೈಮ್ಸ್ ತುಪ್ಪವನ್ನು ಹಾಕ್ತಾರೆ. ತುಪ್ಪವನ್ನು ಹಾಕಿಸಿ ಅದು ಈ ಹೋಮಕ್ಕೆ ಹಾಕ್ತಾರೆ. ಅದು ಈ ನಮ್ಮ ಒಂದು ಸಂಕಲ್ಪ ಏನಿರುತ್ತಲ್ಲ ಅದಕ್ಕೊಂದು ಈ ಹೋಮದಿಂದ ಒಂದು ಶಕ್ತಿ ಬರುತ್ತೆ. ಆವಾಗ ಅದನ್ನು ನಾವು ಸಾಧನೆ ಮಾಡೋದಕ್ಕೆ ಈಸಿ ಆಗುತ್ತೆ. ಆ ದಾರಿಗಳು ಏನಿರುತ್ತಲ್ಲ ಅವೆಲ್ಲ ಈಸಿಯಾಗಿ ಓಪನ್ ಆಗುತ್ತೆ ನೋಡಿ. ಈ ಥರ 3 ಟೈಮ್ಸ್ ತೆಂಗಿನಕಾಯಲ್ಲಿರುವಂಥ ನೀರನ್ನು ರಿಮೂವ್ ಮಾಡಿಬಿಡ್ತೀವಿ, ಒಂದು ಹೋಲ್ ಮಾಡಿ ಅದರಲ್ಲಿ ಇದನ್ನು ತುಪ್ಪವನ್ನು ಫಿಲ್ ಮಾಡ್ತೀವಿ. ಒಬ್ಬೊಬ್ಬರು ಒಂದು 3 ಟೈಮ್ಸ್ ಹಾಕಬೇಕು. ಈ ಥರ ನೋಡಿ ಇಲ್ಲಿ. ಇದು ಮತ್ತೆ ಆ ಗ್ರೀನ್ ಕಲರ್ ಬಟ್ಟೆಯಲ್ಲಿಟ್ಟು ಅದಕ್ಕೆ ಸ್ವಲ್ಪ ಇನ್ನೂ ಹೂವೆಲ್ಲ ಹಾಕಿ ಮೂಟೆ ಥರ ಕಟ್ಟಿ ಆ ಹೋಮಕ್ಕೆ ಇಡ್ತಾರೆ. ಇದು ವಿಶೇಷ ಹೋಮ. ಮತ್ತು ಆ ಕಟ್ಟಿಗೆಗಳೆಲ್ಲ ತಂದಿದ್ದಾರಲ್ಲ ಅದು ಒಂದೊಂದು ಮರ ಕಟ್ಟಿಗೆ, ಅದು ಎಲ್ಲ ಒಂದೇ ಮರದ್ದಲ್ಲ. ಎಕ್ಸಾಂಪಲ್ ಮಾವು, ಬೇವಿನ ಮರ, ಹುಣಸೆ ಮರ, ಸುಮಾರು ಒಂದು 108 ಐಟಮ್ಸ್ ಇರುತ್ತೆ ಆ ಬೆಂಕಿಗಾಗೋ ಕಡ್ಡಿಗಳಲ್ಲಿ. ಇದನ್ನು ಲಾಸ್ಟಲ್ಲಿ ಇದೆಲ್ಲ ಆದಮೇಲೆ ಆ ಥರ ಗ್ರೀನ್ ಕಲರ್ ಬಟ್ಟೆಯಲ್ಲಿ ಸುತ್ತಿ ಅದ್ರ ಜೊತೆಗೆ ಸ್ವಲ್ಪ ಇಲ್ಲಿ ಇನ್ನೂ ಇದೆಲ್ಲ ಹ್ಯಾಡ್ ಮಾಡ್ತಾರೆ ಗುರುಗಳು. ಇದು ಈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿರ್ತಾರೆ, ಒಂದು 6 ವೆರೈಟಿ ಫ್ರೂಟ್ಸು ಇಲ್ಲಾಂದರೆ 3 ವೆರೈಟಿ ಫ್ರೂಟ್ಸನ್ನು ಕಟ್ ಮಾಡಿ ಅದನ್ನು ಅದ್ರ ಜೊತೆಗೆ ಇಡ್ತಾರೆ. ಇಟ್ಟು ಅದ್ರ ಮೇಲೆ ಈ ಕಾಯಿನ ಇಟ್ಟು ಆಮೇಲೆ ಹಾಗೆ ಮೂಟೆ ಥರ ಕಟ್ಟಿ ಅದನ್ನು ಅಲ್ಲಿ ಹೋಮಕ್ಕೆ ಇಡ್ತಾರೆ. ಇದು ಹೂವೆಲ್ಲ ಸ್ವಲ್ಪ ಅದ್ರ ಜೊತೆಗೆ ಹೂವೆಲ್ಲ ಹಾಕ್ತಾರೆ. ಇದು ಬಂದು ನಮ್ಮದು ಹೊಸ ಆಫೀಸ್ ಓಪನ್ ಮಾಡ್ತಾ ಇದೆ, ಅದಕ್ಕೆ ಹೋಮ ಮಾಡೋದಕ್ಕೆ ಕರೆಸಿರೋದು ಅವ್ರನ್ನ ಅಲ್ಲಿಂದ. ಅಷ್ಟಕ್ಕೆ ಫೈನಲಿ ಈ ಥರ ಎಲ್ಲ ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಎಲ್ಲರೂ ಅದನ್ನು ಆಮೇಲೆ ಆ 108 ಐಟಮ್ಸ್ನ ಏನು ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಅದರಲ್ಲಿ ಎಲ್ಲರಿಗೂ ಅಲ್ಲೊಂದು 4-5 ಪ್ಲೇಟ್ಗಳಲ್ಲಿ ಇಟ್ಟಿರ್ತಾರೆ. ಅವರು ಒಂದೊಂದು ಮಂತ್ರ ಹೇಳುವಾಗಲೂ ನಾವು ಒಂದೊಂದ್ಸಲಿ ಎತ್ತು ಅದು ನಾವು ಹೋಮಕ್ಕೆ ಹಾಕಬೇಕಾಗತ್ತೆ. ಇದು ಇದ್ರ ವಿಶೇಷ. ಈ ಹೋಮದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇಡೀ ಈ ಪ್ರಪಂಚದಲ್ಲಿ ಎಲ್ಲೇ ಆದರೂ ಈ ಹೋಮವನ್ನು ಬಂದು ಮಾಡ್ತೀವಿ ನಾವು. ಈ ಫುಲ್ ಡೀಟೇಲ್ಸ್ ಬೇಕಂದ್ರೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಆದರೆ 100% ನಾನು ಹೇಳ್ತೀನಿ, ನೀವು ಇರೋ ಈ ಪ್ರೆಸೆಂಟ್ ಏನು ಎನರ್ಜಿಯಲ್ಲಿರ್ತೀರೋ ಈ ಹೋಮ ಮಾಡಿ ಮತ್ತೆ ಅವರೊಂದು ದೀಪ ಹಚ್ಬಿಟ್ಟು ಬರ್ತಾರೆ. ಓಕೆ, ನಿಮ್ಮ ಮನೆಯಲ್ಲಿ ಒಂದು ಏನು ನೀವು ನಾರ್ಮಲ್ ಹಚ್ತೀರಲ್ಲ ಆ ದೀಪ ಅಲ್ಲ, ಇದು ಮಣ್ಣಿನದು ಒಂದು ದೀಪವನ್ನು ತರ್ತಾರೆ ಅವರು. ಅವ್ರು ತಂದು ಅದು ಎಳ್ಳೆಣ್ಣೆ ಅಂತ ಹೇಳ್ತೀವಲ್ಲ ಅದರಿಂದ ಅವರು ಅದು ಮತ್ತು ತುಪ್ಪ 2 ಮಿಕ್ಸ್ ಮಾಡಿ ಒಂದು ದೀಪವನ್ನು ಹಚ್ಬಿಟ್ಟು ಬರ್ತಾರೆ ಅವರು. ಅದು ನೀವೊಂದು 9 ಡೇಸ್ ಅವ್ರು ಹೇಳ್ತಾರೆ ಎಷ್ಟು ದಿವಸ ಇರಬೇಕು ಅಂತ ಹೇಳ್ಬಿಟ್ಟು. ಅಷ್ಟು ದಿವಸ ನಾವು ಅದನ್ನು ಕಂಟಿನ್ಯೂ ಆಗಿ ಅದನ್ನು ಉರಿಸ್ತಾ ಇದ್ದರೆ ರಿಯಲಿ ಹೇಳ್ತೀನಿ ಇದು ವಂಡರ್ಫುಲ್ ಆಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ, ಅದು ನಾನು ಹೇಳೋದಲ್ಲ, ನಾನು ಫೀಲ್ ಮಾಡಿದ್ದೀನಿ ಆ ಎನರ್ಜಿಯನ್ನು. ನೀವು ಒಂದ್ಸಲಿ ಚೆಕ್ ಮಾಡ್ಬೋದು. ಇದು ಇಡೀ ಇಂಡಿಯಾದಲ್ಲಾಗಲಿ ಎಲ್ಲೇ ಆಗಲಿ ಅವ್ರು ಬಂದು ಮಾಡ್ತಾರೆ. ಆದರೆ ಅವರು ಯಾವುದೇ ವಿಡಿಯೋದಲ್ಲಿ ಫೋಟೋ ಎಲ್ಲ ಅವ್ರದ್ದು ಹಾಕಂಗಿಲ್ಲ. ಆ್ಯಕ್ಚುಲಿ ನಾನು ದೂರ ಇದ್ದಾರೆ ಅಂತ ಹಾಕ್ತಾ ಇದ್ದೀನಿ. ಅವ್ರ ಫೋಟೋ ಆಗಲಿ ವೀಡಿಯೋಸ್ ಆಗಲಿ
ಅವ್ರು ಆಗಬಾರ್ದು, ಅವ್ರ ಕಂಡೀಷನ್ ಇದೆ. ಆದರೆ ನಾವು ಇದು ಫಸ್ಟ್ ಹೋಮ ಅಂತ ಹೇಳ್ಬಿಟ್ಟು ನಾನು ಅವ್ರು ತಿಳಿದಿದೆ ನಿಮಗೆ ಇದನ್ನು ಹಾಕ್ತಾಯಿದ್ದೀನಿ. ಅವರು ಒಂದು ಹೋಮ ನೀವು ಆ್ಯಕ್ಚುಲಿ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಆಲ್ರೆಡಿ ಅವ್ರದ್ದು ಬುಕ್ಕಿಂಗ್ಸ್ ಇರುತ್ತೆ. ಆದರೆ ನೀವು ಮುಂಚೆನೇ ಬುಕ್ ಮಾಡ್ಕೋಬೇಕು. ಬುಕ್ ಮಾಡ್ಕೊಂಡ್ರೆ ಒಂದು ಡೇಟ್ ಅಂತ ನಿಮ್ಗೆ ಕೊಡ್ತೀವಲ್ಲ, ಆ ಡೇಟ್ಗೆ ಅವ್ರನ್ನ ಕರೆಸ್ತೀವಿ, ಅಲ್ಲಿಂದ ಬರ್ತಾರೆ ಅವರು. ಆಮೇಲೆ ಇಲ್ಲಿ ಎಲ್ಲ ಹೋಮ ಎಲ್ಲ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಅವರು ಇಲ್ಲಿರಲ್ಲ, ಹೋಗಿ ಕಾಶಿಯಲ್ಲಿ ಇರ್ತಾರೆ. ಇಲ್ಲಾಂದರೆ ತಿರುವಣ್ಣಾಮಲೈ ಟೆಂಪಲಲ್ಲಿ ಇದು ಮಾಡ್ತಾರೆ. ಅವ್ರು ಹೋಗಿ ಅಲ್ಲಿ ಟೆಂಪಲ್ಗಳಲ್ಲಿ ಹೋಗಿದ್ದು ಮೆಡಿಟೇಷನ್ ಮಾಡೋದು, ದೇವ್ರಿಗೆ ಸೇವೆ ಮಾಡಿಬಿಟ್ಟು ಬರೋದಷ್ಟೇ. ಮೆಡಿಟೇಷನ್ ಅವ್ರ ಕೆಲಸ ಅಷ್ಟೇ. ಓಕೆ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ನಮಗೂ ಇರಲಿ. ಹೊಸದಾಗಿ ಒಂದು ಕಂಪ್ನಿ ಶುರು ಮಾಡ್ತಾಯಿದ್ವಿ, ಯೂನಿವರ್ಸಲ್ ಮನಿ ಮೆಡಿಟೇಷನ್ ಅಂತ, ಮತ್ತು ಹತಮಾರ್ಪಣ LLP ಅಂತ ಒಂದು LLP ಕಂಪ್ನಿ ಶುರು ಮಾಡ್ತಾಯಿದ್ವಿ. ಇಬ್ಬರು, ನಾನು ನನ್ನ ಫ್ರೆಂಡು ಶಿವಕುಮಾರ್ ಅಂತ ನನ್ನ ಪಾರ್ಟ್ನರು. ಇದು ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ ಯಾವತ್ತೂ ನಮಗಿರಲಿ ಅಂತ ಹೇಳ್ತಾ ಇಲ್ಲಿ ಹೆಂಡ್ ಮಾಡ್ತಾಯಿದ್ದೀನಿ. ಈ ವಿಶೇಷವಾದ ಹೋಮವನ್ನು ಯಾರ್ಯಾರು ಬೇಕೋ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕಂದ್ರೆ ಈ ನಂಬರ್ ಕಾಲ್ ಮಾಡಿ. ಥ್ಯಾಂಕ್ ಯು. ಇದು ಯೂನಿವರ್ಸಲ್ ಮನಿ ಮೆಡಿಟೇಷನ್ ಪ್ಲಸ್ ಹತಮಾರ್ಪಣ LLP ಕಂಪ್ನಿ ಅಂತ ಒಂದು ಹೇಳಿದ್ದು ನಮ್ಮದು ನ್ಯೂ ಆಫೀಸ್ ಒಂದು ಓಪನ್ ಮಾಡ್ತಾಯಿದ್ವಿ. ಇದು ನಿಮ್ಮ ಆಶೀರ್ವಾದ ನಮಗೆ ಅಂತ ಹೇಳ್ತಾ ಓಕೆ. ಈ ಹೋಮವನ್ನು ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದು ಮಿಕ್ಕಿದ ಡೀಟೇಲ್ಸ್ ಎಲ್ಲ ನಿಮಗೆ ನಾನು ಫೋನಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಂ ನಮಃ ಶಿವಾಯ.